ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯ್ತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯ್ತು. ಅಬಾಬಾಬಾಬಾಬಾ ಒಳಗಿರೋ ಆಕ್ರೋಶ, ಧೈರ್ಯ, ಬೆಂಕಿ ಎಲ್ಲ ಇವತ್ತಾಚೆ ಬಂದಿತ್ತಪ್ಪ ನಮ್ಮ BJP-ನವ್ರಿಗೆ. ಎಲ್ಲೋಗಿದ್ರಿ ಸ್ವಾಮಿ ಇಷ್ಟು ದಿವಸ? ಒಬ್ರು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಬದುಕಿದಿರೋ ಸತ್ತಿದಿರೋ ಅಂತನೋ ಗೊತ್ತಿರಲಿಲ್ಲ ಸ್ವಾಮಿ. ರೈತರು 30-40 ದಿವಸದಿಂದ ಹೋರಾಟ ಮಾಡ್ತಿದ್ರೆ ನೀವುಗಳು ಬೆಕ್ಕಿನ ಮರಿಯಂತೆ ಮನೆಯೊಳಗಡೆ ಕೂತಿದ್ರಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ನೀವು ನಿಜವಾಗ್ಲೂ ವಿರೋಧ ಪಕ್ಷದವರ? ನಿಮಗೆ ಗಂಡಸ್ತನ ಇದೆಯಾ? ಧೈರ್ಯ ಇದೆಯಾ? ಮಾತಾಡೋಕೆ ಮಾತು ಬರುತ್ತಾ ನಿಮಗೆ? ಮಾನ ಮರ್ಯಾದೆ ಇದೆಯಾ ರೀ? ಕುಮಾರಸ್ವಾಮಿ ಅವ್ರ ಮಗ ಬಂದು ಹೋರಾಟ ಮಾಡಿದ್ರಿ, ಒಂದೇ ಒಂದು ಮಾತು ಪಿಚ್ಚಿದ್ರಿ. ನೀವು ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಕೊಡ್ರಿ, ಯಾರಾದರೂ ಬೇರೆಯವ್ರು ಮಾಡ್ತಾರ್ರಿ. ವಿರೋಧ ಪಕ್ಷದ ನಾಯಕ ಅಂತ ಬೇರೆ ಹೇಳಿಸ್ಕೊಳಕ್ಕೆ ನಾಚಿಕೆ ಆಗಬೇಕು ನಿಮಗೆ. ಏನಪ್ಪ ಯಡಿಯೂರಪ್ಪನ ಮಗನೇ ವಿಜಯೇಂದ್ರ, ಏನಯ್ಯ ಮಾತಾಡ್ತೀನಿ ನೀನು? ಯಾರೋ ನಾಯಿ ನರಿಗಳು ಮಾತಾಡ್ದಾಗ ಮಾತಾಡ್ತಿಲ್ಲಯ್ಯ ನೀನು. ಗಡ್ಸಿಲ್ವೇನಯ್ಯ ನಿನಗೆ? ಬಿಡದಿ ರೈತರು ಇಷ್ಟಿನ ಹೋರಾಟ ರಕ್ತ ಸುರಿಸಿರಲ್ಲ, ಯಾಕೆ FIR ಕೇಸ್ ಆಗೋರ್ಗೂ ಬಾಯಿ ಬಿಡಿದ್ವಲ್ಲ ನೀವು? ಇವತ್ತು ಬಂದಿದ್ದೀರಾ ಬಾಯಿ ಬಿಡೋಕ್ಕೆ? ಬಾಬಾ ಏನು ಭಾಷಣ, ಏನಿದು? ಇಷ್ಟು ದಿವಸ DK ಮನೆಗೆ ಏನು ಉಪ್ಪಿಟ್ಟು ತಿಂತಿದ್ರಾ? ಸ್ವಲ್ಪನಾದರೂ ರಾಜ್ಯಕ್ಕೆ ಒಳ್ಳೇದು ಮಾಡೋದು ಕಲ್ಕೊಂಡ್ರೆ ಅವಾಗ ನಿಮ್ಮ ಪಕ್ಷನೂ ನಾಳೆ ಬರುತ್ತೆ, ಇಲ್ಲ ಅಂದರೆ ಮೂರ ಬಿಟ್ಟಿಯಾಗಿ ಹೋಗುತ್ತೆ. ಇವತ್ತು BJP ಹಿಂಗೆ ಹಾಳಾಗ ಕಾರಣ ನೀವುಗಳೇ, ನಿಮ್ಮಂಥ ನಾಲಾಯಕು. ಏನು ಹೇಳಿ, ಇಂಥ ನಾಲಾಯಕಗಳೇ ನಿಮ್ಮಿಂದನೇ ಇವತ್ತು BJP ಕೆಳಗೋಗೋ ಕಾರಣ. ಕುಮಾರಸ್ವಾಮಿ ಕುಮಾರಣ್ಣ ಬೇಡ ಬಿಡ್ರಿ, 100 ವರ್ಷ ದಾಟ ದೇವೇಗೌಡರು ಬಂದ್ರಿ ಅಲ್ರಿ ರೈತರ ಪರವಾಗಿ ಮಾತಾಡೋಕ್ಕೆ. ನಿಮ್ಗೇನ್ರಿ ಬಂದಿರೋದು? ನಿಮಗೂ 70-60-70 ಸೀಟ್ ಕೊಟ್ಟಿದ್ದಾರಲ್ವ ನಮ್ಮ ಜನ, ಬಂದು ಮಾತಾಡ್ಬೇಕು ತಾನೇ? ಇರ್ಬೇಕ್ರಿ. ಇವತ್ತು ಬಂದಿರಲ್ರಿ ಅಲ್ಲಾಡಿಸ್ಕೊಂಡು ಎಲ್ಲ ಮುಗಿದ್ಮೇಲೆ DK ಮೊನ್ನೆ ಎಲ್ಲ ಪ್ರೆಸ್ ಮೀಟ್ ಮಾಡಿದ್ದಾದ್ಮೇಲೆ ಅವನು ಹೇಳಿ ಕಳಿಸಿದ್ನ, ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ, ಈಗ ಹೋಗಿ ನೀವು ಮಾತಾಡಿ ಅಂತನ. ರಕ್ತ ಸುರಿಸಿದ್ರು, ಹೋರಾಟ ಮಾಡಿದ್ರು, ಬೀದಿ ನಿಂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಅಪ್ಪಿಕೋ ಜಲವಳಿ ಮಾಡಿದರು. ಒಂದು ಮಾತಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ಆ ಸದನದಲ್ಲಿ ಮಾತಾಡೋಕ್ಕೂ ನಿಮ್ಮ ಬಾಯಿಲ್ವಲ್ರಿ? ಏನ್ರಿ ಮಾಡ್ತಿದ್ದೀರಾ? ನಿಜಲ್ಲಿ ನಿಮ್ಮ ಅಪ್ಪ ಯಡಿಯೂರಪ್ಪನ ಮೆಚ್ಕೋಬೇಕಣಪ್ಪ ವಿಜಯೇಂದ್ರ. ಅಟ್ಲೀಸ್ಟ್ ರೈತರ ಕಷ್ಟ ಆದರೆ ಬಂದು ಮಾತಾಡೋರು, ಕೇಳೋರು. ನೀವೆಲ್ಲ ನಾಲಾಯಕಗಳು BJPಲಿರೋದು. ಇವತ್ತಿಗೆ ಕರ್ನಾಟಕದಲ್ಲಿ BJP ಈ ವರ್ಷ ಬರೆದಿರೋ ಕಾರಣನೇ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ತಾಂಡಾಗಿ ಮೂಲೆ ಗುಂಪು ಮಾಡ್ಬಿಡ್ರಿ ಎಲ್ಲಾರನ್ನೂ. ನಾಚಿಕೆ ಆಗಬೇಕು ನಿಮಗೆ. ತಡಕ್ಕಾಗಿ ಗಂಡಸ್ತನವಾಗಿ ಮಾತಾಡೋರು ಒಬ್ಬರೇ ಇದ್ದಿದ್ದು ಯತ್ನಾಳು. ಅವ್ರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಸಾಕಿದ್ದೀರಾ. ಇನ್ಯಾರಿದ್ದಾರೆ ನಿಮ್ಮಲ್ಲಿ? ಇವತ್ತು ಹೇಳ್ತಿದ್ದೀನಿ ಕೇಳಿ, ಯತ್ನಾಳು ನಿಮ್ಮ BJPಲಿದ್ದರೆ ಮಾತ್ರ ನಿಮ್ಮ BJPಗೆ ಪ್ರತಿಯೊಂದು ಸೀಟ್ ಗೆಲ್ಲಕ್ಕೆ ಕಾರಣ. ಇಲ್ಲ ಅಂತಂದರೆ ನಿರ್ನಾಮ.